ನಮಸ್ಕಾರ, ನಾನು ನಿಮ್ಮ ಕರಣೆ ಬರ್ಮು. ಈ ಒಂದು ಕರ್ನಾಟಕ ಲೈಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಲ್ರೆಡಿ ನಿನ್ನೆಯಿಂದ ಸಾಮಾಜಿಕ ಜಾಲತಾಣದಲ್ಲಿ ನೀವು ನೋಡ್ತಾ ಇದ್ದೀರಿ. ಈ ನಮ್ಮ ಲಾಯರ್ ಜಗದೀಶ್ ಅವರು ಈಗೇನು ಲಾಯರ್ ಅಲ್ಲ, ಆದರೆ ಅವರು ಏನು ಹಿಂದಿದ್ದ ಅದೊಂದು ಹೆಸರು ಲಾಯರ್ ಜಗದೀಶ್ ಅನ್ನೋದೊಂದು ಏನು ಬಂದಿದ್ದಿಲ್ಲ. ಯಾಕೆ ಲಾಯರ್ ಅಲ್ಲ ಅಂತಂದ್ರೆ ಏನು ಬಿಗ್ ಬಾಸ್ ಒಳಗಿದ್ದಾಗ ಅವರೊಂದು ಹುಚ್ಚಾಟನೆ ಒಂದು ಇದ್ರ ಮಾಡ್ತಾರೆ ಅನ್ನೋ ಸಲುವಾಗಿ ಒಂದು ಲಾಯರ್ ಅನ್ನೋ ಒಂದು ಇದರಿಂದ ತೆಗೆದು ಹಾಕಿದೀವಿ ಅನ್ನೋ ಒಂದು ಇದನ್ನ ನೋಟಿಸನ್ನು ಕೊಟ್ಟಿದ್ರು. ಹಾಗಾಗಿ ಅವ್ರು ಈಗ ಲಾಯರ್ ಜಗದೀಶ್ ಅಲ್ಲ, ಬಟ್ ಜಗದೀಶ್ ಸರ್ ಅಂತ ಅವ್ರ ಬಗ್ಗೆ ಒಂದು ಸ್ವಲ್ಪ ವಿಷಯ ಹೇಳ್ತೀನಿ. ಆಲ್ರೆಡಿ ನಿಮ್ಗೆ ನಿನ್ನೆಯಿಂದ ಒಂದು ಸುದ್ದಿ ಆಗ್ತಾಯಿದೆ ಅವ್ರ ಬಗ್ಗೆ, ಅದು ಏನು ಎಂತ ಅನ್ನೋದೆಲ್ಲವನ್ನು ಹೇಳ್ತಾ ಹೋಗ್ತೀನಿ. ನೀವೇನಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿಕೊಡ್ರಿ ಅಂತ ಕೇಳ್ಕೊತೀನಿ. ನಿನ್ನೆ ಒಂದು ಏನು ಅವರು ಬೆಳಗ್ಗೆಯಿಂದ ಏನು ಆ ಒಂದು ಏನು ಅವ್ರ ಮೂಲತಃ ಬೆಂಗಳೂರಿನ ಒಂದು ಕೊಡಿಗೆಹಳ್ಳಿಯಲ್ಲಿರುವಂಥ ಒಂದು ಅವ್ರ ಒಂದು ಮನೆ ಕೊಡಿಗೆಹಳ್ಳಿಯಲ್ಲಿ ಇದೆ ಅಂತ. ಅದು ಮೊದಲಿಂದ ಏನು ಬಿಗ್ ಬಾಸಿಂದ ಅವರು ಹೋಗಿ ಹೊರಗಡೆ ಬಂದ ಮೇಲೆ ಅವ್ರು ಕೆಲವೊಂದಿಷ್ಟು ಯೂಟ್ಯೂಬರ್ಸ್ಗಳು, ಕೆಲವೊಂದಿಷ್ಟು ಸುದ್ದಿವಾಹಿನಿಯ ನ್ಯೂಸ್ ರಿಪೋರ್ಟರ್ಗಳು ಹೋಗಿ ಅವ್ನು ಮಾಡಿದ್ರು. ಅವ್ರ ಮನೆ ಎಲ್ಲ ಡಿಕ್ಟ್ಕೊಂಡು ತೋರಿಸಿದ್ದು ಉಂಟು. ಅಲ್ಲಿ ಒಂದು ಹೇಳಿದ್ರು, ಬೆಂಗಳೂರಿನ ಕೊಡಿಗೆಹಳ್ಳಿಯಲ್ಲಿ ಮನೆ ಇದ್ರು ಅಂತ ಹೇಳಿದರು. ಈಗ ಅವ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಹೇಳ್ತೀನಿ ಫಸ್ಟಿಗೆ. ಅದಾದಮೇಲೆ ನನ್ನಿಂದ ಒಂದು ಸ್ವಲ್ಪ ಅವರಿಗೆ ಒಂದೆರಡು ಮಾತುಗಳನ್ನು ಹೇಳೋಕ್ಕೂ ಸಾಧ್ಯವಾದರೆ ಇದನ್ನು ಸಂಪೂರ್ಣವಾಗಿ ಕೇಳಿಸ್ಕೊಳ್ರಿ ಮತ್ತು ಇದನ್ನು ಸಂಪೂರ್ಣವಾಗಿ ಒಂದು ವಿಡಿಯೋನ ನೋಡ್ರಿ ಅಂತ ಕೇಳ್ಕೊತೀನಿ. ಇವರು ಏನು ಈ ಒಂದು ಈಗ ಏನು ಸದ್ಯಕ್ಕೆ ಬಿಗ್ ಬಾಸ್ ಇದೆಯಲ್ಲ, ಈಗ ಏನು ನಾಳೆ ಅಥವಾ ಇದು ಶನಿವಾರ ರವಿವಾರ ದಿವಸ ಬಿಗ್ ಬಾಸ್ ಎಂಡ್ ಆಗುವಂಥ ಸಂದರ್ಭ. ಈಗ ಆ ಒಂದು ಬಿಗ್ ಬಾಸಲ್ಲಿ ಇವರು ಲಾಯರ್ ಜಗದೀಶ್ ಸರ್ ಅವರು ಹೋಗಿದ್ದರು. ಅಲ್ಲಿ ಬಿಗ್ ಬಾಸ್ಗೆ ಹೋದಂಥ ಸಂದರ್ಭದೊಳಗೆ ಒಂದು ಒಳ್ಳೆ ರೀತಿಯಾದಂಥ ತಮ್ಮದಾದಂಥ ಒಂದು ಏನು ವ್ಯಕ್ತಿತ್ವ ಏನಿದೆಯೋ ಈ ಹೊರಗಡೆ ಹೆಂಗಿದ್ರು ಅದೇ ರೀತಿ ಒಂದು ಅಲ್ಲಿ ಆಡ್ತಾಯಿದ್ರು. ಆಡ್ತಾ ಏನಂತಂದ್ರು ಕೆಲವೊಂದಿಷ್ಟು ಬೇಡದಿರುವಂಥ ಪದಗಳನ್ನು ಅಲ್ಲಿ ಬಳಸ್ತಾ ಹೋದರು. ಮತ್ತು ಅದನ್ನೆಲ್ಲ ಕೇಳಿಸ್ಕೊಂಡು ಆ ಮನೆಯಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಜನರು ಕೇಳಿಸ್ಕೊಂಡು ತಡೆಯೋಕ್ಕಾಗದೆ ಆ ಮನೆಯಲ್ಲಿರ್ತಕ್ಕಂಥ ಒಬ್ಬ ಸ್ಪರ್ಧಿ ರಂಜಿತಾ ಅಂತವ್ರು ಈ ರಂಜಿತಾ ಜಗದೀಶ್ ಸರ್ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಹಾಗಾಗಿ ಅವರಿಬ್ಬರನ್ನು ರಂಜಿತನ್ನ ಮತ್ತು ಈ ಜಗದೀಶ್ ಸರ್ನ ಹೊರಗಡೆ ಹಾಕ್ತಾರೆ. ಆವಾಗ ಈ ಹೊರಗಡೆ ಬಂದ ಮೇಲೆ ಕೆಲವೊಂದಿಷ್ಟು ಅಲ್ಲಿ ಇಂಟರ್ವ್ಯೂಗಳು ಕೊಟ್ಟಿದ್ರು, ಚೆನ್ನಾಗಿದ್ರು. ಬಟ್ ಇದು ಇವತ್ತು ನಿನ್ನೆ ಆಗಿರುವಂಥ ಒಂದು ಏನು ಘಟನೆ ಇದೆ ಅಂತಂದರೆ, ನಿನ್ನೆ ಆ ಒಂದು ಅವ್ರೇನು ಕೊಡಿಗೆಹಳ್ಳಿ ಇರುವಂಥ ಒಂದು ರೋಡ್ ಮಧ್ಯದಲ್ಲಿ ಏನೋ ಅಣ್ಣಮ್ಮನ ದೇವಸ್ಥಾನ ಕಟ್ಟಬೇಕಂತ ಅಂದ್ಕೊಂಡು ಕೆಲವೊಂದಿಷ್ಟು ಹುಡುಗರುಗಳು ಮುಂಚಿತವಾಗಿ ಏನೋ ಆಲೋಚನೆಗಳು ಇಟ್ಕೊಂಡಿದ್ರಂತೆ. ಹಾಗಾಗಿ ಅಲ್ಲಿ ಕೆಲವೊಂದಿಷ್ಟು ಪಬ್ಲಿಕ್ಕಿಗೆ ತೊಂದರೆ ಆಗುತ್ತೆ ಅನ್ನೋ ಸಲುವಾಗಿ ಈ ಲಾಯರ್ ಜಗದೀಶ್ ಸರ್ ಅವರು ಅಲ್ಲಿ ಕೆಲವೊಂದಿಷ್ಟು ಅವ್ರ ಪರವಾಗಿ, ಜನರ ಪರವಾಗಿ ನಿಂತಿದ್ರು. ಅದ್ರ ಬಗ್ಗೆ ನಮ್ಗೆ ಖುಷಿ ಇದೆ. ಯಾಕೆ ಮಾತ್ರ ನಾನು ಹೇಳ್ತಿರುವಂಥದ್ದು ಅವರು ಪಬ್ಲಿಕ್ಕಿಗೆ ತೊಂದರೆ ಆಗುತ್ತೆ ಅನ್ನೋ ಸಲುವಾಗಿ ಅಲ್ಲಿ ಆ ಒಂದು ದೇವಸ್ಥಾನದ ಇದು ಏನಿದೆಯೋ ಅದನ್ನು ಅದ್ರ ಬಗ್ಗೆ ಏನಾದರೂ ಇದನ್ನು ತೊಗೊಂಡಿದ್ದಾರೆ ಏನೋ ಅಂತ ಪೊಲೀಸ್ಗೆ ಏನೋ ತಿಳಿಸಿರ್ತಾರಂತೆ. ಅವ್ರು ಬಂದು ಇದನ್ನೆಲ್ಲ BBMP ಅವ್ರಿಗೆ ತಿಳಿಸ್ಬೇಕು, ನೀವು ಅದನ್ನು ಆದಮೇಲೆ ಇದ್ರದ್ದು ಏನು ಎಂಬುದನ್ನು ಅಲ್ಲಿ ತಿಳ್ಕೊಬೇಕು ಅನ್ನೋಂಥದ್ದು ಒಂದು ಸುದ್ದಿಯನ್ನು ಹೇಳಿರ್ತಾರಂತೆ. ಅದಾದಮೇಲೆ ಅಲ್ಲಿಂದ ಎದ್ದು ಅವರು ಪೊಲೀಸರು ಅಷ್ಟು ಇದನ್ನು ಮಾಡ್ಕೊಂಡು ಹೋಗಿರ್ತಾರೆ. ಅದಾದಮೇಲೆ ಇವರೆಲ್ಲ ಕೆಲವೊಂದಿಷ್ಟು ಏನು ಜಗದೀಶ್ ಅವರು ಹೇಳ್ತಾರೆ, ಪಬ್ಲಿಕ್ಕಿಗೆ ತೊಂದರೆ ಆಗುತ್ತೆ, ಅದ್ರ ಸಲುವಾಗಿ ನಮ್ಮ ಜನರ ಪರವಾಗಿ ನಿಂತ್ಕೊಳ್ಳೋಣ ಅಂತ ಹೇಳ್ತಾರೆ. ನನಗೆ ಅವರು ಬೆಳಗ್ಗೆ ವಿಡಿಯೋಗಳನ್ನು ನೋಡಿದೆ. ನಮಸ್ಕಾರ. ಈ ರೋಡ್ಗಳಲ್ಲಿ ಗಣೇಶ ಮತ್ತು ಅಣ್ಣಮ್ಮಗಳನ್ನು ಇಟ್ಟುಬಿಟ್ಟು ರೋಡ್ಗಳನ್ನ ಬ್ಲಾಕ್ ಮಾಡಿ ಕೇಳಕ್ಕೆ ಹೋದ್ರೆ, ಬೆಳಗ್ಗೆ ನಾನು ಐ ಇಂಟಿಮೇಟೆಡ್ ದ ಪೊಲೀಸ್ ಅವ್ರಿಗೆ ಇಂಟಿಮೇಟ್ ಮಾಡಿದೆ. ಪೊಲೀಸವರು ಬಂದು ಸುಮ್ಮನೆ ಲಿಪ್ ಸರ್ವಿಸ್ ಮಾಡಿ ಹೋದ್ರು. ಬ್ಯಾಕ್ಗ್ರೌಂಡಲ್ಲಿ ರೋಡನ್ನ ಬ್ಲಾಕ್ ಮಾಡಿ, ಓಕೆ, ಅಣ್ಣಮ್ಮ ಅಂತೇಳಿ ನಾವು ಓಡಾಕೆ ರೋಡಿಲ್ಲ ಅಂತಂದ್ರೆ ದೇ ಬ್ಲಾಕ್ಡ್ ಇಟ್. ಓಕೆ, ಕೇಳಿದ್ರೆ 40ಕ್ಕೂ ಹೆಚ್ಚು ಪುಡಾರಿಗಳು ರೌಡಿಸಮ್ ಮಾಡಿಕೊಂಡು ಕೊಡಿಗೆಹಳ್ಳಿ ಪೊಲೀಸ್ ಏನಿದು ಮಹೇಶ್ ಕೊಡಿ. ಯಾರ ನೀವೆಲ್ಲ ಔಟ್ ಹಿಂದೇನು ನೀನ ಕಳ್ಸಿದ್ದ ಹುಡುಗರ್ನ
ತಗೊಬೇಕಲ್ವಾ ಪಬ್ಲಿಕ್ ಅಲ್ಲಿ ನಿಂತ್ಕೊಂಡ್ಮೇಲೆ ಗಲಾಟೆ ಆದ್ಮೇಲೆ ನೀನು ಇದೆ ಅಂದ್ಮೇಲೆ ನೀನೇ ಇನ್ಫಾರ್ಮರ್ ಗೊತ್ತಾಗಬೇಕಲ್ಲ ಗುರು ಅಲ್ವಾ ಇನ್ಫಾರ್ಮರ್ ಅಂದ್ರೆ ಗೊತ್ತಾಗಬೇಕಲ್ಲ ನೀನು ಯಾರು ಅಂತ ಹಾ ನಡಿ ಚಲೋ ನಡಿ 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 ಆಯ್ತು ಆಯ್ತು ನಡಿ ಆಯ್ತು ನಡಿ ನಾವೆಲ್ಲ ಎಲ್ಲ ನೋಡಿ ಬಂದಿರೋದು ಇಲ್ಲಿ ನೀವ್ಯಾರು ಆಟ 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 ಆಯ್ತು ಇದಾಟ ಆಟ ಆಯ್ತು ಆಟ ಆಯ್ತು ನೀನು ಗ್ಯಾಂಗ್ ಅವರಾ ಎಲ್ಲಿ ಗಾಡಿ ಇತ್ತು ನೋಡಿ ಆಯ್ತಲ್ಲ ವೆಹಿಕಲ್ ಯಾಕೆ ಇಲ್ಲಿ ಅಡ್ಡ ಇತ್ತು ಗಾಡಿ ಇತ್ತು ಗಾಡಿ ಇತ್ತು ಏನು ಹೆಸರು ನಿಂದು ಏನು ಹೆಸರು ಪಿಕಪ್ ಮಾಡಿದ್ರೆ ಡ್ರಾಪ್ ನಡಿ 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 ಗಾಡಿ ಇತ್ತು ಪಿಕಪ್ ಮಾಡೋ ಯೂನಿಫಾರ್ಮ್ ಹಾಕಿಲ್ಲ ನೋಡಿ ಎತ್ತ ನಮ್ಗೆ ಗೊತ್ತಾಗ ಬೇಜಾನ್ ನಾವೆಲ್ಲ ಇದೇ ಕ್ಲಾಸ್ ಹೋಗಿ ಬಂದಿದೆ ಎತ್ತಲ್ಲ ನಾವು ನೋಡಿದ್ವಿ ನಡಿ 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 ಎಲ್ಲ ಗೊತ್ತು ಹೋಗ್ತಾ ಹೋಗ್ತಾ ಹೇಳು ಅವರು ವಿಡಿಯೋಗಳನ್ನ ನೋಡಿದೆ ಲೈವ್ ವಿಡಿಯೋ ಮಾಡ್ತಾ ಇರ್ತಾರೆ ಅಲ್ಲಿ ಬೈಕ್ಗಳು ನಿಂತಿರ್ತಾವೆ ನಿಂದೇನೋ ಗ್ಯಾಸ್ ಅಂಗಡಿ ಇದೇನೋ ಗ್ಯಾಸ್ ಹೊರಟೋಗ್ತಿಲ್ಲೋ ಯಾರೋ ನೀನು ಇಂಥೆಲ್ಲ ಮಾತುಗಳು ಬಂದು ಮತ್ತು ಆ ಅಂಗಡಿಯಲ್ಲಿ ಕೆಲವೊಂದಿಷ್ಟು ಅಂಗಡಿ ಮುಂದೆ ಟೀ ಮಾಡಿಕೊಂಡು ಟೀ ಕುಡಿತಾ ಕೆಲವೊಂದಿಷ್ಟು ಸಿಗರೇಟ್ ಸೇರ್ತಾ ಇದ್ದಾರೆ ಅದಾದ ಬಗ್ಗೆ ಯಾರೋ ನೀವು ಇಲ್ಲೇನು ಈ ಪಬ್ಲಿಕಲ್ಲಿ ಸಿಗರೇಟ್ ಸೇದೋದು ಅಂತೇಳಿ ಅಂಗಡಿ ಅವನಿಗೆ ಬೈತಾರೆ ಇದೇನೋ ನೀನು ಪರ್ಮಿಷನ್ ಕೊಟ್ಟಿದೆಯಾ ಅಂತೇಳಿ ಹೇಳ್ತಾರೆ ಇಲ್ಲ ಸರ್ ಹೋದ್ರು ಅಂತ ಅವ್ರು ಹೇಳ್ತಾರೆ ಅದಾದಮೇಲೆ ಅಲ್ಲೆಲ್ಲ ಮಾಡಿರ್ತಾರೆ ಅಷ್ಟೆಲ್ಲ ಒಂದು ಅವರು ಏನು ಜನರಿಗೆ ಈ ಜನರ ಪರವಾಗಿ ಇರ್ತೀನಿ ಅನ್ನುವಂಥ ವ್ಯಕ್ತಿನೇ ಜನರಿಗೆ ತೊಂದರೆ ಮಾಡ್ತಾರೆ. ಅಂದರೆ ಲಾಯರ್ ಜಗದೀಶ್ ಸರ್ ಅವರು ಪಬ್ಲಿಕ್ ಪರವಾಗಿ ನಿಂತ್ಕೊತೀನಿ ಅಂತ ಹೇಳುವಂಥ ವ್ಯಕ್ತಿನೇ ಅಲ್ಲಿ ಜನರಿಗೆ ಯಾರು ನೀನು ಏನು ಅವ್ರಿಗೆ ಗೊತ್ತಿಲ್ಲ, ಯಾರು ಗೊತ್ತೇ ಇಲ್ಲ ಅವ್ರಿಗೆ. ಯಾರು ನೀನು ಇಲ್ಲಿ ಯಾಕೆ ಕೊಟ್ಟು ಅಂಗಡಿ ಹಾಕಿದ್ಯಾ, ಇಲ್ಲಿ ಅದು ಇದು ಅಂತ ಕೆಲವಷ್ಟು ಮಾತುಗಳನ್ನ ಹೇಳ್ತಾರೆ. ಅದಾದಮೇಲೆ ನಿನ್ನೆ ಬೆಳಗ್ಗೆ 10 ಗಂಟೆಗೆ ಇವ್ರ ಮನೆ ಮುಂದೆ ಒಂದು ಹಳ್ಳಿಯಲ್ಲಿ, ಕೊಡಗಿನ ಹಳ್ಳಿಯಲ್ಲಿ ಅಲ್ಲಿ ಕೆಲವಷ್ಟು ಹುಡುಗರುಗಳು ಬರ್ತಾರೆ. ಇವರು ಬಂದು ನಿಂತಂಥ ಸಂದರ್ಭದಲ್ಲಿ ಏನೋ ಮಾತು ವಾದಗಳು ಬೆಳೀತಾ ಹೋಗಂತ ಅವ್ರ ಎದುರುಗಡೆಯವರು ಅವ್ರ ಕಡೆ ಬ್ಯಾಗ್ ಕೊಟ್ಟರು. ಅದಾದಮೇಲೆ ಜಗದೀಶ್ ಸರ್ ಅವರು ಹಿಂಗೆ ದೂಕ್ ಬಿಡ್ತಾರೆ. ಯಾರು ಎದುರುಗಡೆ ಇರುವಂಥ ವ್ಯಕ್ತಿಯನ್ನು ದೂಕ್ದಾಗ ಅವಾಗ ಆ ವ್ಯಕ್ತಿ ಸಿಟ್ಟು ಬಂದು ಅವರು ಇಬ್ಬರು ಕುಸ್ತಿ ಮುತ್ತಿ ಬಿದ್ದು ಬಿಡ್ತಾರೆ. ಅಂದರೆ ಅಂಗಿ ಹಚ್ಚಿಬ್ರು ಏನು ಸಿಕ್ಕಂಗ ಜಗಳಕ್ಕೆ ಶುರು ಮಾಡ್ಬಿಡ್ತಾರೆ. ಅದಾದಮೇಲೆ ಅವ್ರು ಹುಡುಗರು ಒಟ್ಟರು ಕೂದಾಗಿಲ್ಲ ಹಿಡಿದು ಎಳ್ದಾಡಕ್ಕೆ ಶುರು ಮಾಡಿಬಿಡ್ತಾರೆ. ಹೆಂಗೆ ಅನಿಸ್ತಂದ್ರೆ ಒಳ್ಳೆ ಬಿಗ್ ಬಾಸಲ್ಲಿ ಇದ್ದ ಹೋಗಿ ಹೊರಗಡೆ ಬಂದಮೇಲೆ ಅದಕ್ಕಿಂತ ಮುಂಚಿತವಾಗಿ ಒಳ್ಳೆ ಹೆಸರಿರುವಂಥ ವ್ಯಕ್ತಿ, ಏನಂದ್ರೆ ಸಮಾಜದ ಬಗ್ಗೆ ಕಳಕಳಿ ಇರುವಂಥ ವ್ಯಕ್ತಿ, ಒಳ್ಳೆ ಜನರ ಪರವಾಗಿ ಧ್ವನಿ ಎತ್ತ ಅನ್ನೋ ಒಂದು ವಿಚಾರಗಳು ಭಾಳ ಇರ್ತವೆ. ಜನರ ಮನಸ್ಸಿಗೆ ಜಾಸ್ತಿ ಪರಿಚಯ ಇದಾಗಿದ್ದವರು. ಅದಾದಮೇಲೆ ಬಿಗ್ ಬಾಸ್ ಆದಮೇಲೆ ಬಂದಮೇಲೆ ಕೆಲವೊಂದು ಅವರಿಗೆ ಇವರಿಗೆ ಬೈಕೊಂತ ಕೆಲವೊಂದು ಜನರ ಕಣ್ಣಿಗೆ ನೀವು ಕೆಟ್ಟವರಾದ್ರೆ, ಅದಾದಮೇಲೆ ಅದು ಏನೋ ಮಾಡಿದ್ರು ನೀವು ಕೆಲವೊಂದು ಪಬ್ಲಿಕ್ಗೋಸ್ಕರ ಮಾಡ್ತೀನಿ ಅಂತ ಹೇಳಿದ್ರಿ. ಆ ಪಬ್ಲಿಕ್ಗೋಸ್ಕರ ಮಾಡ್ತೀನಿ ಅಂತಂದವರು ನೀವು ಅಲ್ಲಿ ಪಬ್ಲಿಕ್ಗೆ ನೀವೇ ತೊಂದರೆಗಳನ್ನು ಕೊಟ್ರಿ. ಇರ್ಗೋರು ಯಾಕೆ ನೀನ್ ಯಾಕೆ ಗುರು ಅಷ್ಟು ಮಾಡ್ತೀಯಾ, ತಲೆ ಯಾಕೆ ಗೆಡ್ಸ್ಕೊಂತೀಯಾ? ಇರೋ ಪೊಲೀಸ್ ಬರ್ತಾರೆ ಇರ್ಗೋರು. ಯಾಕೆ ಬಿಡೋದು, ಒಳ್ಳೆ ಚೆನ್ನಾಗಿದ್ದಲ್ಲ. ನಮ್ಮನ್ನ ಏನ್ ಅನ್ಕೊಂಡ್ಬಿಡೋರು ಇರೋ, ಏನ್ ಅನ್ಕೊಂಡ್ಬಿಟ್ಟವ್ರೆ? ಯಾರು ನೀನ್ಯಾರು ಆಯ್ತು ಗಾಡಿ ಆಯ್ತು ನೀನ್ಯಾರು ಯಾರು ನೀನು? ಗಾಡಿ ಯಾರ ನೀನ್ಯಾರ? ಆಯ್ತು ಗಾಡಿ ಹೆಸರು ನಿಂದ ಹೆಸರೇನಾ? ಎತ್ತು ಗಾಡಿ ಇದು ಬಂದೆ ಯಾರ ನೀನು? ಯಾರು ನೀನು? ಇದು ಗಾಡಿ ಗಾಡಿ ಅಲ್ಲ
ಅದಾದಮೇಲೆ ಇಲ್ಲಿ 10 ಗಂಟೆಗೆ ನಡೆದಾಗ ಎಲ್ಲ ಶಿಸ್ತು ಕೂಲ ಹಿಡಿದು ಎಳೆದಾಡು ಅವ್ರು ನಿಮ್ಮನ್ನು ಜಗ್ಗಾಡ್ತಾ ಹೋಗ್ತಾರೆ, ನೀವು ಅವ್ರನ್ನ ಜಗ್ಗಾಡ್ತೀರಿ. ಅದಾದಮೇಲೆ ನೀವೊಂದಷ್ಟು ಮಾತುಗಳನ್ನ ಹೇಳ್ತೀರಿ, ಲೈವಲ್ಲಿ ಬಂದು ಹೇಳ್ತೀರಿ ಈ ಮಾತುಗಳನ್ನ. ನಾನಿವತ್ತು ನಮ್ಮ ಗನ್ಮ್ಯಾನ್ನ ಕರ್ಕೊಂಡು ಹೋಗಿದ್ದಿಲ್ಲ, ಗನ್ಮ್ಯಾನ್ನ ಕರ್ಕೊಂಡು ಹೋಗಿದ್ರೆ ಗುಂಡು ಹಾರಿಸಿದ್ರೆ ಇವತ್ತು ಇಡೀ ಬೆಂಗಳೂರಿಗೆ ನಡಗೋಗ್ತಿತ್ತು ಅಂತ. ಎಲ್ಲೋ ನನಗೆ ಅನಿಸಿದ ಮಟ್ಟಿಗೆ ನೀವೇನೋ ಗನ್ಮ್ಯಾನ್ ಇಟ್ಕೊಂಡಿದ್ರಲ್ಲ, ಆ ವ್ಯಕ್ತಿ ನೀವು ಕೂತು ತರ್ತೀರಿ ಅನ್ನೋವಂಥದ್ದು, ಅಂದರೆ ಆ ವ್ಯಕ್ತಿಗೆ ಏನೋ ತೊಂದರೆ ಮಾಡ್ತಾರೆ ಅನ್ನೋವಂಥದ್ದು ವಿಚಾರ ನನ್ನಲ್ಲಿ ಕಾಡ್ತಾ ಇದೆ. ದಯವಿಟ್ಟು, ಯಾಕಂದರೆ ನಿಮ್ಮಲ್ಲಿ ಗನ್ಮ್ಯಾನ್ ಇದೆ, ಅದು ಯಾಕಂದರೆ ನೀವು ಅದನ್ನು ತೋರಿಸೋದ್ರಿಂದ ಏನು ಜನಕ್ಕೆ ಭಯ ಉಟ್ಕೊಂಡ್ಬಿಡುತ್ತೆ, ಭಯ ಆಗಿಬಿಡುತ್ತೆ. ಯಾಕಂದರೆ ಅವ್ರ ಹತ್ರ ಗನ್ ಇದೆ ಅನ್ನುವಂಥ ಭಯಗಳು ಕಾಡ್ತಾ ಹೋಗ್ತವೆ. ನಿಮ್ಮನ್ನು ಆ ರೀತಿ ಅವರು ಅಲ್ಲಿ ಬಂದು ಎಳೆದಾಡಿದ್ದು ತಪ್ಪು ಆಗತ್ತಲ್ಲ, ಬಟ್ ನೀವು ಮಾತಾಡುವಂಥ ರೀತಿಗಳು, ಅಂದರೆ ನೀವು ಒಬ್ಬರು ಲಾಯರ್ ಅಂತ ಹೇಳ್ಕೊಂಡು ಬಂದಂಥವ್ರು, ಲಾಯರ್ ಬಾಯಲ್ಲಿ ಬರುವಂಥ ಭಾಷೆಗಳಲ್ಲ ಅಮ್ಮ ಅಕ್ಕನ ಅಂತ ಅವರು ಅಂತಾರೆ, ನೀವು ಅಂತೀರ. ಇದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಬಟ್ ನನಗೆ ಹೇಳುವಂಥ ಉದ್ದೇಶ ಏನಂತಂದರೆ, ನೀವು ಈ ಹಿಂದೆ ಕೆಲವೊಂದಿಷ್ಟು ಹೋರಾಟಗಳನ್ನು ಮಾಡಿದ್ರಿ, ಅದ್ರ ಬಗ್ಗೆ ನಿಮ್ಮ ಬಗ್ಗೆ ನಿಮ್ಮ ಮೇಲೆ ಒಂದು ಗೌರವ ಇದೆ ನಮಗೆ. ದಯವಿಟ್ಟು, ಯಾಕಂತಂದರೆ ಅದನ್ನು ನೀವೇನೋ ಮಿಸ್ಯೂಸ್ ಮಾಡ್ಕೊತಾ ಇದ್ದೀರಿ ಅಂತ ಅನಿಸ್ತಾ ಇದೆ. ಯಾಕಂದರೆ ಸಾಧ್ಯವಾದರೆ ಒಳ್ಳೆಯ ಜನರ ಪರವಾಗಿ ನಿಂತ್ಕೊಂಡು ಒಳ್ಳೆಯ ವಿಚಾರಗಳನ್ನ ಇಟ್ಕೊಂಡು ಒಳ್ಳೆಯ ವಿಚಾರಗಳ ಬಗ್ಗೆ ಧ್ವನಿ ಎತ್ತಿರಿ. ಈ ಏನೋ ಸಣ್ಣ ಪುಟ್ಟ ವಿಚಾರಗಳ ಬಗ್ಗೆ ಧ್ವನಿ ಎತ್ತಿ ಅಥವಾ ಸಣ್ಣ ಪುಟ್ಟ ವಿಚಾರಗಳಿಗೆ ಏನಾದರೂ ಒಂದು ಮಾತಾಡ್ಕೊಂಡು ಕಿರಿಕ್ ಮಾಡ್ಕೊಳ್ತೀರಿ, ಅದೆಲ್ಲ ನನಗೆ ಬೇಡ ಅಂತ ಅನಿಸ್ತದೆ. ನೀವು ಇದನ್ನು ವಿಡಿಯೋ ನೋಡಿ ಅಥವಾ ನಮ್ಮ ಬಗ್ಗೆ ಏನಾದರೂ ನೀವು ವಿಡಿಯೋ ಮಾಡಿದರೂ ಮಾಡ್ಬೋದು, ನಾನು ಅದ್ರ ಬಗ್ಗೆ ಏನು ಹೇಳ್ತಲ್ಲ. ಯಾಕಂದರೆ ಒಬ್ಬ ಏನು ಸಣ್ಣ ಹುಡುಗ ನನ್ನ ವಿಡಿಯೋ ಮಾಡ್ತಾನೆ ಅನ್ನೋವಂಥದ್ದೊಂದು ನಿಮ್ಮಲ್ಲಿ ಏನಾದಿದ್ರು ನನ್ನ ಬಗ್ಗೆ ನೀವು ಏನೋ ಮಾಡಿದ್ರು ಮಾಡ್ಬೋದು. ನನಗೆ ಅದ್ರ ಬಗ್ಗೆ ಯಾವುದೇ ರೀತಿ ತಲೆಗಳಿಲ್ಲ, ತಲೆಯಲ್ಲಿ ನಾನು ಇಟ್ಕೊಂಡಿಲ್ಲ. ನೀವು ಬೈದರೂ ನಮ್ಗೆ ಖುಷಿನೇ, ಯಾಕಂದರೆ ನಿಮ್ಮ ಮೇಲೆ ಒಂದು ಒಳ್ಳೆಯ ಗೌರವ ಇತ್ತು ನಮಗೆ, ಬಟ್ ಈಗೂ ಇದೆ. ಅದನ್ನು ಒಳ್ಳೆಯ ರೀತಿಯಾಗಿ ಉಪಯೋಗ ಮಾಡಿಕೊಂಡ್ರೆ ನಾವು ನಿಮ್ಮ ಜೊತೆ ನಿಂತ್ಕೊಳ್ತೀವಿ. ಯಾಕಂದರೆ ಈ ಕೆಲವೊಂದಿಷ್ಟು ನೀವು ವ್ಯಕ್ತಿಗಳಿಗೆ ಬೈತಿರಲ್ಲ, ಆ ಬೈಗಳು ಸ್ವಲ್ಪ ಕಡಿಮೆ ಆಗಬೇಕು. ಸ್ವಲ್ಪ ಮಾತಿನಲ್ಲಿ ಹಿಡಿತಾ ಇರಲಿ, ಸಿಟ್ಟನ್ನ ಕಂಟ್ರೋಲ್ ಮಾಡಿಕೊಂಡ್ರೆ ನಿಮ್ಮಲ್ಲಿರುವಂಥ ಟ್ಯಾಲೆಂಟು, ವಿಚಾರಗಳು, ಆಲೋಚನೆಗಳು ಒಳ್ಳೆಯ ರೀತಿಯಾಗಿ ಹೊರಗಡೆ ಬಂದು ಇನ್ನಷ್ಟು ಒಳ್ಳೆಯ ವಿಚಾರಗಳಿಗೆ ನೀವು ಧ್ವನಿಯಾಗಿರಿ ಅಂತ ಹೇಳ್ಕೊಳ್ತೀವಿ ಅಷ್ಟೇ. ಈ ಕೆಲವಷ್ಟು ವ್ಯಕ್ತಿಗಳ ಬಗ್ಗೆ ನೀವು ಬೈಯೋದು ನಮಗೆಲ್ಲ ಒಂದು ಸ್ವಲ್ಪ ಬೇಸರ ಅನ್ನಿಸ್ತದೆ. ನೀವು ಏನೋ ದರ್ಶನ್ ಸರ್ ಅವರಿಗೆ ಬಂದ್ರಿ, ದರ್ಶನ್ ಸರ್ ಅವರಿಗೆ ಬೈದ್ರಿ, ಮತ್ತು ಈ ಸೈಡು ಕೆಲವೊಂದಿಷ್ಟು ಹೊರಗಡೆ ಇರುವಂಥ ಅವರಿಗೆ ಚೇತನಕ್ಕೆ ಅವರಿಗೆ ಇವರಿಗೆ ಈ ರೀತಿ ಕೆಲವೊಂದಿಷ್ಟು ಜನಕ್ಕೆ ಹೊರಟಾಗಿ ಮಾತಾಡ್ತಾ ಹೋಗ್ತೀರಿ. ಅದೆಲ್ಲ ಬೇಡವಾದಂಥ ವಿಷಯ ಅಂತ ನನಗೆ ಅನಿಸ್ತು. ಯಾವುದೇ ವ್ಯಕ್ತಿ ಬಗ್ಗೆ ಆಗಲಿ ಏನೇ ಮಾತಾಡಬೇಕಾದ್ರೂ ನಮ್ಮ ಮೇಲೆ ನಮಗೆ ಖಬರ್ ಇರಬೇಕು. ನಾವು ಏನು ಮಾತಾಡ್ತೀವಿ ಅನ್ನೋದು ಬಾಯಿಂದ, ಆ ವಿಚಾರಗಳು ಸ್ವಲ್ಪ ನಮ್ಮ ತಲೆಯಲ್ಲಿರಬೇಕು. ಏನೋ ಮುಂದೆ ಏನೋ ಒಂದು ಮೈಕ್ ಇದೆ ಅಥವಾ ಏನೋ ಒಂದು ನಮ್ಮ ಒಬ್ಬರಿಗೆ ರಿಪೋರ್ಟರ್ ಇದ್ದಾರೆ, ಅವ್ರ ಮುಂದೆ ನಾವು ಏನು ಬೇಕಾದ ಹೇಳ್ಬೋದು ಅಂತ ಹೇಳಬಾರ್ದು. ಯಾಕಂದ್ರೆ ನೀವು ದೊಡ್ಡವರು, ಒಳ್ಳೆಯ ವಿಚಾರವನ್ನು ಇಟ್ಕೊಂಡಂಥ ವ್ಯಕ್ತಿಗಳು, ಪಬ್ಲಿಕ್ಗೆ ತೊಂದರೆ ಆಗದಿರುವಂಥ ನೋಡ್ಕೊಳ್ತಿರುವಂಥ ವ್ಯಕ್ತಿಗಳು, ಆ ತೊಂದರೆಗಳನ್ನ ನೀವೇ ಮಾಡ್ತಾ ಇದ್ದೀರ. ಬಟ್ ನನಗಿದೆಲ್ಲ ಸ್ವಲ್ಪ ತೊಂದರೆ ಅನ್ನಿಸ್ತು, ನನಗಿಲ್ಲಿ ಎಲ್ಲೋ ಒಂದು ಸ್ವಲ್ಪ ಬೇಸರ ಅನ್ನಿಸ್ತು. ನಿಮಗೆ ಆ ವ್ಯಕ್ತಿಗಳು ಮಾಡಿದ್ದು ತಪ್ಪು, ಆ ವ್ಯಕ್ತಿಗಳಿಗೆ ನೀವು ಮಾಡಿದ್ದು ತಪ್ಪು. ಇದರಲ್ಲಿ ಏನೋ ತೊಂದರೆಗಳ ಇನ್ನೂ ಏನು ಅಂತಂದರೆ ಇಬ್ಬರು ಹೊಡೆದಾಡ್ಕೊಂಡು ಸರಿ ಇದಾಗಿಲ್ಲ, ಯಾಕಂದ್ರೆ ಗುದ್ದಿಲ್ಲ, ಯಾರಿಗೂ ಹೊಡೆದಿಲ್ಲ ಪಟ್ಟು, ಬಟ್ ಜಗ್ಗಾಡ್ಕೊಂಡು ಮಾಡಿದ್ದಾರೆ ಅಷ್ಟೇ. ಅದನ್ನೇ ನಾನು ಹೇಳ್ತಾ ಇರೋಂಥದ್ದು ಇಷ್ಟೇ. ನೀವು ಒಳ್ಳೆಯ ವಿಚಾರಗಳನ್ನ ಇಟ್ಕೊಂಡು ಒಳ್ಳೆಯ ವ್ಯಕ್ತಿಗಳಿಗೆ, ಒಳ್ಳೆಯ ಜನರಿಗೆ, ಬಡವರಿಗೆ ಉಪಯೋಗ ಆಗುವಂಥ ರೀತಿಯಲ್ಲಿ ನೀವು ನಿಮ್ಮದಾದಂಥ ಒಂದು ರೀತಿಯಲ್ಲಿ ಹೇಳಿದರೆ ಎಲ್ಲೋ ನನಗೆ ಒಂದು ಸ್ವಲ್ಪ ಉಪಯೋಗ ಆಗುತ್ತೆ ಅಂತ ಅನಿಸುತ್ತೆ ನಮಗೆ. ನೀವು ಅದು ಬಿಟ್ಟು ಕೆಲವೊಂದಿಷ್ಟು ಬೇಡದಿರುವಂಥ ಮಾತುಗಳನ್ನು ಹೇಳಿ ನೀವೆಲ್ಲೋ ಕೆಲವೊಂದಿಷ್ಟು ಇಂಥವೆಲ್ಲ ಬೇಕಾಗಿದ್ದಿಲ್ಲ ಅಂತ ನನಗೆ ಅನ್ನಿಸ್ತು. ಅವ್ರ ಮೇಲೆ ನೀವು ಹಲ್ಲೆ ಮಾಡೋದು ಫಸ್ಟಿಗೆ ನೀವು ತಳ್ಳಿದ್ದ ಆ ವ್ಯಕ್ತಿನ. ಅದಾದಮೇಲೆ ಆ ವ್ಯಕ್ತಿ ಸಿಟ್ಟು ಬಂದು ನಿಮ್ಮನ್ನು ತಳ್ಳಿರ್ಬೋದು. 30 ರಿಂದ 40 ಜನ ಹುಡುಗರು ಬಂದಿದ್ದಾರೆ ಅಂತ ಹೇಳಿದ್ರಿ, ನೀವು ಲೈವ್ ವಿಡಿಯೋಗಳನ್ನ ನೋಡಿದೆ. ಅದಾದಮೇಲೆ ಈಗ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅನ್ನೋಂಥದ್ದು ಇದ್ರೊಳಗೆ ಬರ್ತಾ ಇದ್ರಿ. ಏನೇ ಮಾಡಿದ್ರು ಒಳ್ಳೆ ರೀತಿಯಾಗಿ ಒಳ್ಳೆಯ ಆಲೋಚನೆಗಳನ್ನ ಇಟ್ಕೊಂಡು ಮಾಡಿರಿ ಅಂತ ಹೇಳ್ಬೇಕು ಅಷ್ಟೇ. ಏನೇ ನಿಮ್ಗಳಿಗೆ ಒಳ್ಳೆಯ ವಿಚಾರಗಳನ್ನ ಇಟ್ಕೊಂಡ್ರೆ, ಒಳ್ಳೆಯ ವಿಚಾರಗಳಿಗೆ ಧ್ವನಿ ಎತ್ತಿದರೆ ಮಾತ್ರ ನಾವು ನಿಮ್ಮ ಪರವಾಗಿ ನಿಂತ್ಕೊಳ್ತೀವಿ. ಎಲ್ಲಾದರೂ ನೀವು ಮತ್ತು ನಿಮ್ಮದಾದಂಥ ನಿಮ್ಮ ಹಾರಾಟಗಳ ಚೀರಾಟಗಳನ್ನ ಎತ್ಕೊಂಡು ಹೋದರೆ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಟರ್ ಮಾಡ್ತಿದ್ದೀನಿ. ಮತ್ತೊಂದು ವಿಡಿಯೋ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ. ಅಮ್ಮನಂತೆ
ದೋಷಣೆ ಮಾಡ್ಕೊಂಡು ಎಲ್ಲ ಬರೋರು ಅನ್ಕೊಂತಾರೆ.